ಆತ್ಮೀಯರೇ, ನಾನು ಚಂದ್ರಮತಿ ಎಸ್ರಾವ್. ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ವಿಜಯದಶಮಿಯ ಶುಭಾಶಯಗಳು. ದಸರಾ ಎಂದಾಕ್ಷಣ ನೆನಪಾಗುವುದು ಗೊಂಬೆಗಳನ್ನು ಜೋಡಿಸಿಟ್ಟು ಗೊಂಬೆ ಪೂಜೆ ಮಾಡುವುದು. ಇದು ಒಂದು ಅರ್ಥಪೂರ್ಣವಾದ ಸಂಪ್ರದಾಯ. ನಮ್ಮ ಪರಂಪರಾಗತವಾಗಿ ರೂಢಿಯಲ್ಲಿ ಬಂದಿರುವ ಒಂದು ಹಬ್ಬವೇ ಆಗಿದೆ. ಇದು ಮೈಸೂರು, ಬೆಂಗಳೂರು, ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಚರಿಸಲ್ಪಡುತ್ತದೆ. ನಮ್ಮ ಕರಾವಳಿ ಭಾಗದಲ್ಲಿ ನವರಾತ್ರಿ ಮತ್ತು ಶಾರದಾ ಪೂಜೆಗಳನ್ನು ಆಚರಿಸುವುದರಿಂದ ಗೊಂಬೆ ಪೂಜೆಯ ಹಬ್ಬ ಮಾಡೋದು ಬಹಳ ವಿರಳ. ಮೈಸೂರಿನಲ್ಲಂತೂ ಮನೆ ಮನೆಯಲ್ಲಿ ಗೊಂಬೆಗಳನ್ನು ಇರಿಸಿ ಜನರನ್ನು ಅರಸಿನ ಕುಂಕುಮಕ್ಕೆ ಕರೆದು ತಾಂಬೂಲವನ್ನು ನೀಡಿ ಸಂಭ್ರಮಿಸುತ್ತಾರೆ. ಆತ್ಮೀಯರೇ, ಗೊಂಬೆಗಳನ್ನು ಇರಿಸುವಲ್ಲೂ ಒಂದು ರೀತಿ, ಕ್ರಮ, ನಿಯಮವಿದೆ. ಮದುವೆಯಾದ ಹೊಸ ಮದುಮಗಳಿಗೆ ತಾಯಿ ಮನೆಯಿಂದ ಮರದ ಗಂಡು ಮತ್ತು ಹೆಣ್ಣಿನ 2 ಗೊಂಬೆಗಳನ್ನು ನೀಡುತ್ತಾರೆ. ದಸರೆಯಲ್ಲಿ ಇದನ್ನು ಪಟ್ಟದ ಗೊಂಬೆಯಾಗಿ ಪೂಜಿಸುವ ಪದ್ಧತಿ ಹಲವು ಪಂಗಡಗಳಲ್ಲಿದೆ. ಜೊತೆಗೆ ಮನೆ ದೇವರ ಮೂರ್ತಿ ಇಲ್ಲವೇ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ. ನವರಾತ್ರಿಯ ಪಾಡ್ಯದಂದು ಇರಿಸಿದ ಗೊಂಬೆಗಳಿಗೆ ವಿಜಯದಶಮಿಯವರೆಗೆ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯನ್ನು ಮಾಡುತ್ತಾರೆ. ದಿನಾಲು ನೈವೇದ್ಯವನ್ನು ಮಾಡಲಿಕ್ಕಿದೆ. ವಿಜಯದಶಮಿಯ ಮರುದಿನ ಏಕಾದಶಿಯಂದು ಮಂಗಲವನ್ನು ಹಾಡಿ ಮುಂದಿನ ವರ್ಷಕ್ಕೆ ಆ ಗೊಂಬೆಗಳನ್ನೆಲ್ಲ ತೆಗೆದಿಡುತ್ತಾರೆ. ಪ್ರತಿ ವರ್ಷ ಒಂದಾದರೂ ಹೊಸ ಗೊಂಬೆಯನ್ನು ಸೇರಿಸಲೇಬೇಕು. ಇತ್ತೀಚೆಗೆ ಗೊಂಬೆಗಳನ್ನು ಜೋಡಿಸಿ ಇಡುವುದರಲ್ಲೂ ಕೆಲವು ಕ್ರಮ ನಿಯಮಗಳನ್ನು ಮಾಡಿದ್ದಾರೆ. ನನ್ನ ಗೆಳತಿ ಡಾಕ್ಟರ್ ವಿಜಯಲಕ್ಷ್ಮಿಯವರು ದೇವರು ಮತ್ತು ಅವರ ತಾಯಂದಿರು ಎಂಬ ಥೀಮನ್ನು ಇಟ್ಟುಕೊಂಡು ಗೊಂಬೆಯನ್ನು ಜೋಡಿಸಿದ್ದಾರೆ. ರಾಮ ಮತ್ತು ಕೌಸಲ್ಯೆ, ಕೃಷ್ಣ ಮತ್ತು ಯಶೋದೆ, ನಮ್ಮ ಮುದ್ದು ಗಣಪ ಮತ್ತು ಪಾರ್ವತಿ, ಪಾಂಡವರು ಮತ್ತು ಕುಂತಿ, ಹೀಗೆ 100 ಪ್ರತಿಮೆಗಳನ್ನು ಇರಿಸಿದ್ದಾರೆ. ಅದರಲ್ಲಿ ನಮ್ಮ ಪ್ರಧಾನಿ ಮೋದಿಜಿ ಮತ್ತು ಅವರ ತಾಯಿ ಹೀರಾಬೇನ್, ಅಬ್ದುಲ್ ಕಲಾಂ ಮತ್ತು ಅವರ ತಾಯಿ ಆಸಿಯಮ್ಮ, ಶಿವಾಜಿ ಮತ್ತು ಅವರ ತಾಯಿ ಜೀಜಾಬಾಯಿ, ಆದಿಶಂಕರಾಚಾರ್ಯರು ಮತ್ತು ಆರ್ಯಾಂಬದೇವಿ, ಸತ್ಯಸಾಯಿ ಬಾಬಾ ಮತ್ತು ಈಶ್ವರಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮೂರ್ತಿಗಳು ನನಗೆ ಬಹಳ ಇಷ್ಟವಾದವು. ಜೊತೆಗೆ ರಾಷ್ಟ್ರದ ನಾಯಕರನ್ನೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ತೋರಿಸಿದ್ದಾರೆ. ಎಲ್ಲರೂ ಭಾರತೀಯ ಮಾತೆಯ ಮಕ್ಕಳೇ ಎಂಬ ಈ ಚಿತ್ರಣ ನನಗೆ ಬಲು ಇಷ್ಟವಾಯಿತು. ಇದರಲ್ಲಿ ರವೀಂದ್ರನಾಥ್ ಠಾಗೋರ್, ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಇಂಥ ಅನೇಕರು ಸೇರಿದ್ದಾರೆ. ನಾನಾ ರೀತಿಯ ಥೀಮನ್ನಿಟ್ಟು ಗೊಂಬೆ ಜೋಡಿಸಿ ಸಂಭ್ರಮದಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸುವಲ್ಲಿ ದಸರಾ ಗೊಂಬೆಗಳ ಕೊಡುಗೆಯು ಬಹಳ ಮಹತ್ವದ್ದು. ಅದನ್ನೆಲ್ಲ ಕೂಡಿಸಿ ಜೋಪಾನ ಮಾಡಿ ಜೋಡಿಸಿದ ವಿಜಯಲಕ್ಷ್ಮಿಯವರ ಪ್ರತಿಭೆಯನ್ನು ಮೆಚ್ಚಲೇಬೇಕು.
ಆತ್ಮೀಯರೇ, ಇಲ್ಲಿ ನನ್ನ ಗೆಳತಿ ವಿಜಯಲಕ್ಷ್ಮಿಯವರ ಮನೆಯ ಗೊಂಬೆ ಪೂಜೆಯ ವಿಡಿಯೋವೊಂದನ್ನು ತೋರಿಸಿದ್ದೇನೆ. ಬಿಡುವಿರದ ವೃತ್ತಿಯಲ್ಲೂ ಬಿಡುವು ಮಾಡಿಕೊಂಡು ನಮ್ಮ ಧರ್ಮ ಸಂಸ್ಕೃತಿಯನ್ನು ಗೊಂಬೆಗಳ ಜೋಡಣೆಯಲ್ಲಿ ಬಿಂಬಿಸಿ ಮುಂದುವರಿಸಿ ತಂದಿದ್ದಾರೆ. ಈ ದಸರೆಯ ಗೊಂಬೆ ಪೂಜೆಯ ವಿಡಿಯೋ ಹಾಗೂ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಉಳಿದವರಿಗೂ ಇದನ್ನು ಶೇರ್ ಮಾಡಿರಿ. ಕಲೆಗೆ ನಿಮ್ಮ ಪ್ರೋತ್ಸಾಹ ನೀಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.